ಬಂಡೆ ಅಂತ ತಿಳ್ಕೊಂಡು ಪಕ್ಷ ಉಳಿಸುವಲ್ಲೇ ಬೆಳೆಸುವಲ್ಲೇ ಭಾಳಷ್ಟು ದುಡಿದಿದ್ದಾರೆ. ಇದರರ್ಥ ಸತೀಶ್ ಅವರು ದುಡ್ದಿಲ್ಲ ಅಂತ ಅಲ್ಲ, ಆದರೆ ಅವ್ರನ್ನ ಕಂಪೇರ್ ಮಾಡಿದಾಗ ಇವರು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತದೆ. ಇನ್ನು ಅವರು ಡಿಸ್ಕ್ಲೋಸ್ ಮಾಡಬೇಕಷ್ಟ ಸತೀಶ್ ಅವರು ಯಾವ ರೀತಿ ಡಿ ಕೆ ಶಿವಕುಮಾರ್ ಹೆಚ್ಚಿಗೆ ನಾನು ಪಕ್ಷಕ್ಕೆ ಕೊಟ್ಟಿದ್ದೀನಿ ಅನ್ನೋದನ್ನು, ಅದು ಅವ್ರು ಬಿಟ್ಟಂಥ ವಿಷಯ. ಇನ್ನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಒಂದು ಕಡೆ ಸಾಮರ್ಥ್ಯ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಪ್ರಚೋದನೆ ಅಂತ ಹೇಳ್ತಾ ಇದ್ದಾರೆ. ಇವೆರಡರಿಂದ ಕಾಂಗ್ರೆಸ್ ಪಕ್ಷ ಏನಪ್ಪ ಅಂದ್ರೆ ಇವತ್ತು ಆತಂಕದ ಹಂತಕ್ಕೆ ಬಂದಿರ್ತದೆ. ಯಾಕಂದ್ರೆ ಎದುರಾಳಿ ಸಾಮಾನ್ಯಲ್ಲ, ಬಿ ಜೆ ಪಿಯ ಮೋದಿಯವರಿದ್ದಾರೆ. ಅವ್ರಿಗೆ ಸ್ವಲ್ಪ ಅಲ್ಲಾಡಿದ್ರು ಸಾಕ ಆ ಪಾರ್ಟಿ ಅಂದರೆ ಕಾಂಗ್ರೆಸ್ಸನ್ನು ಇಲ್ಲಿದ ಆದಷ್ಟು ಗೊತ್ತೊಂದು ನಿಮಗೆ ಆರಂಭದಲ್ಲಿ ಅಧಿಕಾರಕ್ಕೆ ಬಂದಾಗ ಹೇಳ್ಕೊತ ಬಂದಿದ್ದಾರೆ ಅವರು ಕಾಂಗ್ರೆಸ್ ಮುಕ್ತ ಭಾರತ. ಇವತ್ತೇನಾದರೂ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಇದ್ದಿದ್ರೆ ಕರ್ನಾಟಕದಲ್ಲಿ ಸರ್ಕಾರ ಇರೋದರಲ್ಲಿ ಎರಡು ಮಾತು ಇಲ್ಲ. ಅದರಿಂದಾಗಿ ಇವತ್ತದು ಒಂದು ಆಕ್ಸಿಜನ್ ತೊಗೊಂಡು ಬದುಕ್ತಾ ಇದೆ. ಇಲ್ಲಾಂದ್ರೆ ಇವತ್ತು ಕರ್ನಾಟಕ, ತೆಲಂಗಾಣ, ಹಿಮಾಚಲ ಹೋದ್ರೆ ಇಲ್ಲೇ ಇಲ್ಲ. ಇಂಥ ಸಂದರ್ಭದಲ್ಲೇ ಸಾಮರ್ಥ್ಯ ಮತ್ತು ಪ್ರಚೋದನೆ ಇವೆರಡೂ ಏನಪ್ಪ ಅಂತಂದ್ರೆ ಪರಿಹಾರ ಕೊಡ್ತಾವ ಇವತ್ತಿನ ಡಿಸ್ಕಷನ್ಗೆ. ಇವತ್ತಿನ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗಾಯ್ತು, ಸಿದ್ದರಾಮಯ್ಯನವ್ರಿಗಾಯ್ತು. ಸಂಖ್ಯಾಬಲದ ಬಗ್ಗೆ ಆರಂಭದಲ್ಲಿ ಏನೇನೋ ಮಾತಾಡಿದರು. ನಮ್ಮ ಕಡೆ 42 ಅದಾವ, 32 ಅದಾವ, 80 ಅದಾವ, 90 ಅದಾವ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಪರ ಇದ್ದಂಥವ್ರು ಮಾತಾಡಿದ್ರು. ಇವರಿಗೆ ಸಂಖ್ಯಾ